ತುಳುನಾಡ ಸಿರಿ ಎನ್ ವಿ ರಾವ್ ಅವರ ತುಳು ಪಾರ್ದನ ಆಧಾರಿತ ಜಾನಪದ ಕಾದಂಬರಿ. ಅಧ್ಯಾಯ 19. ಸೊನ್ನೆಗಿಂಡಿಯರ ಸಂಗಮ. ಮರುದಿನ ಆಳ್ವ ಮುಂಚಾನೆ ಎದ್ದ. ಪ್ರಾತರ್ವಿಧಿ ಪೂರೈಸಿದ. ಮಗುವನ್ನೆತ್ತಿಕೊಂಡು ಕಾನಬೆಟ್ಟಿಗೆ ಹೊರಟ. ಅಜ್ಜರು ಕಾನಬೆಟ್ಟರ ಮನೆಯ ಚಾವಡಿಯಲ್ಲಿ ಕುಳಿತಿದ್ದರು. ಅಪರೂಪವಾಗಿ ಅನಿರೀಕ್ಷಿತವಾಗಿ ಮಗುವನ್ನೆತ್ತಿಕೊಂಡು ಆಗಮಿಸಿದ ಆಳ್ವನನ್ನು ಕಂಡರು. ಅತ್ಯಾಶ್ಚರ್ಯಗೊಂಡರು. ಆದರದಿಂದ ಬರಮಾಡಿಕೊಂಡರು. ಅಜ್ಜ, ಭಾರ್ಯೆಯರಿಬ್ಬರು ನನ್ನ ಕೈ ಬಿಟ್ಟು ಕೈಲಾಸ ಸೇರಿದರು. ನಿನ್ನೆ ಸಿರಿ ಸಾಮು ಅಂಗರಾಜ ಬರ್ಕೆಯಲ್ಲಿ ಸಮ್ಮಾನದೂಟ ಮಾಡಿದರು. ಹಿಂದಿರುಗುವಾಗ ದಾರಿಯಲ್ಲಿ ಸಿರಿ ಈ ಹೆಣ್ಣು ಮಗುವನ್ನು ಹೆತ್ತಳಂತೆ. ಸೊನ್ನೆ ಎಂದು ಹೆಸರಿಟ್ಟು ಸಾಮು ಕೈಯಲ್ಲಿ ಕೊಟ್ಟು, ನೀವು ಈ ಮಗುವನ್ನು ಸಾಕಿ ಸಲಹಬೇಕೆಂದು ತನ್ನ ಕೊನೆಯಾಸೆ ತಿಳಿಸಿ ಮಾಯವಾದಳಂತೆ. ಸಾಮು ಮಗುವನ್ನು ನನ್ನ ಕೈಯಲ್ಲಿ ಬಿಟ್ಟಳು. ನಿಮಗೊಪ್ಪಿಸಲು ಹೇಳಿ ಅವಳೂ ಮಾಯವಾದಳು. ಅಜ್ಜ, ಇನ್ನು ಈ ಮಗುವನ್ನು ಸಾಕಿ ಸಲಹುವ ಭಾರ ನಿಮ್ಮದು ಎಂದು ಮಗುವನ್ನು ಮುತ್ತಿಟ್ಟು ಅಜ್ಜರ ಕೈಯಲ್ಲಿಟ್ಟು ನಿಟ್ಟುಸಿರು ಬಿಟ್ಟ. ಹೊನ್ನ ಗೊಂಬೆಯಂತೆ ಹೊಳೆವ ಮಗು ಸೊನ್ನೆಯನ್ನು ಅಜ್ಜರು ಕಣ್ದಣಿಯೇ ಕಂಡರು. ಅತಿಶಯಾನಂದದಿಂದ ಅಪ್ಪಿ ಮುದ್ದಾಡಿದರು. ಆಳ್ವನನ್ನು ಆಧರಿಸಿ ಅಸರಿಗೆ ಹಾಲು ಕೊಟ್ಟರು. ತಿನ್ನಲು ಕಾಯಿವಿಳ್ಯವಿತ್ತು ಸತ್ಕರಿಸಿದರು. ಹಿತಮಿತ ಮಾತುಗಳಿಂದ ಸಂತೈಸಿದರು. ಆಳ್ವ ಅಜ್ಜರನ್ನು ಬೀಳ್ಕೊಂಡು ಕೊಟ್ರಾಡಿಗೆ ಮರಳಿದ. ಅಜ್ಜ ಅಕ್ಕಪಕ್ಕದವರನ್ನು, ನೆರೆಕರೆಯವರನ್ನು, ಒಕ್ಕಲು ಮಕ್ಕಳನ್ನು ಕರೆಸಿದರು. ತೊಟ್ಟಿಲು ಕಟ್ಟಿಸಿದರು. ಮುದ್ದಿನ ಮುದ್ದೆಯಾಗಿದ್ದ ಮಗುವನ್ನು ತೊಟ್ಟಿಲಲ್ಲಿಟ್ಟು ತಾನು ತೂಗಿದರು. ಮಿಕ್ಕವರಿಂದ ತೂಗಿಸಿದರು. ಎಲ್ಲರೂ ಸಂತಸಗಡಲಲ್ಲಿ ತೇಲಾಡಿದರು. ಅಜ್ಜರು ಮಗುವಿನ ಪೋಷಣೆಗೆ ದಾಸಿಯನ್ನು ನೇಮಿಸಿದರು. ಹಾಲಿಗೆ ಹಸು, ಮೊಸರಿಗೆ ಎಮ್ಮೆ ಕಟ್ಟಿದರು. ಮಗುವನ್ನು ಅರ್ತಿ ಪ್ರೀತಿಯಿಂದ, ಜೋಕೆ ಮೋಕೆಯಿಂದ ಸಾಕಿ ಸಲಹಿದರು. ತುಳುನಾಡ ನೊಸಲ ನಿಟ್ಟ ನಿಡು ಗುಂಕುಮದ ಬೊಟ್ಟಂತೆಸೆವ ಪುಟ್ಟ ಸುಂದರ ಹಳ್ಳಿ ನಂದಳಿಕೆ. ಇಲ್ಲಿ ಊರ ನೆರೆಯೂರ, ದೂರ ಪರವೂರ ಭಕ್ತ ಜನಾರಾಧ್ಯ ದೇವ ಮಹಾಲಿಂಗೇಶ್ವರನ ಸುಂದರ ಬಂಧುರ ದೇವಮಂದಿರ ಶೋಭಿಸುತ್ತದೆ. ದೇವಸ್ಥಾನದಲ್ಲಿ ಮಹಾ ಸಮಾರಾಧನೆಯೊಂದು ನಡೆಯಿತು. ಊರ ನೆರೆಯೂರ ಪರವೂರ ಜನರು ಸಮಾರಾಧನೆಗೆ ಬಂದರು. ಬೆಳ್ಮನ್ನು ನಂದಳಿಕೆಯ ನೆರೆ ಗ್ರಾಮ. ಅಲ್ಲಿ ಹೆಸರಾಂತ ಶ್ರೀಮಂತ ಬ್ರಾಹ್ಮಣರ ವಾಸಗೃಹ ಮಡುಕು ಮನೆ. ಮನೆಯ ಬಟ್ಟರ ಮಡದಿ ಚಂದ್ರಾವತಿ 9 ತಿಂಗಳ ಗರ್ಭವತಿ. ಸತಿಪತಿಯರಿಬ್ಬರು ಸಮಾರಾಧನೆಗೆ ಹೋದರು. ಮೊಳಗುವ ಮಂಗಳವಾದ್ಯ, ಬಡಿಯುವ ದೋಲು ಗಂಟೆ, ಮೇಳೈಸುವ ಕೊಂಬು ಕಹಳೆ, ನಿನದಿಸುವ ಗಂಟೆ ಜಾಗಟೆಗಳ ಸಮ್ಮಿಶ್ರ ನಾದ ವೈಭವದಿಂದ ಹೊಗೆಯುಗುವ ಧೂಪ, ಉರಿಯುವ ದೀಪ, ಬೆಳಗುವ ಮಂಗಳಾರತಿಯಿಂದ ಮಹಾದೇವನ ಮಧ್ಯಾಹ್ನದ ಮಹಾಪೂಜೆ ಮುಗಿಯಿತು. ಸಮಾರಾಧನೆಯಿಂದ ಭಕ್ತಜನ ವೃಂದ ಸಂತೃಪ್ತರಾದ ಸಮನಂತರ ಸಂಜೆಯ ಹೊತ್ತಿಗೆ ಸರ್ವರು ಸ್ವಗೃಹಾಭಿಮುಖರಾಗಿ ಹೊರಟರು. ಭಟ್ಟರು ಭಾರ್ಯೆ ಚಂದ್ರಾವತಿಯೊಂದಿಗೆ ಹಿಂದಿರುಗುವಾಗ ಬೋಳದ ತಂದೇವು ಕಾಡಿಗಾಗಿ ಬಂದರು. ಚಿಗುರೆಲೆಗಳಿಂದ ತುಂಬಿ ಇಂಬಾಗಿ ಅಂಬರ ಚುಂಬಿಗಳಾಗಿ ಬೆಳೆದು ನಿಂತ ಹೆಮ್ಮರಗಳ ಸಾಲು ನಯನ ಮನೋಹರವಾಗಿತ್ತು. ಮೆಲ್ಲ ಮೆಲ್ಲನೆ ಬೀಸುತ್ತಿದ್ದ ತಂಗಾಳಿ ಮರದ ನೆರಳಲ್ಲಿ ದಣಿವು ತಣಿದುಕೋ ಬಾ ಎಂದು ದಣಿದ ದಾರಿಗನನ್ನು ಕರೆವಂತೆ ಭಾಸವಾಗುತ್ತಿತ್ತು. ನಡೆದು ಬಸವಳಿದ ಬಸುರಿ ಚಂದ್ರಾವತಿ ಒಂದು ಹೆಮ್ಮರದ ನೆರಳಿಗೆ ಬಂದಳು. ಉಸ್ಸೆಂದು ಉಸಿರು ಬಿಟ್ಟು ತುಸು ಹೊತ್ತು ಕುಳಿತಳು. ಬಳಲಿಕೆ ಕಳೆದು ಎದ್ದಳು. ಮರದತ್ತ ಕತ್ತೆತ್ತಿ ನೋಡಿದಳು. ಚಿಗುರು ಚಿಗುರಾದ ಅಗಲಗಲವಾದ ಹಸುರೆಲೆಗಳನ್ನು ಕಂಡಳು. ಮರದೆಲೆಯಲ್ಲಿ ಅಕ್ಕಿ ಹಿಟ್ಟಿಟ್ಟು ಮಡಿಸಿ ಬೇಯಿಸಿ ಗಟ್ಟಿ ತಿನ್ನಬೇಕೆಂಬ ಆಸೆ ಆಕೆಗೆ ಹುಟ್ಟಿತು. ಬಯಕೆ ಬಲಿತು ಬಲವಾಯಿತು. ಚಂದ್ರಾವತಿ ತನ್ನ ಮನದಾಸೆಯನ್ನು ಗಂಡನಿಗೆ ತಿಳಿಸಿದಳು. ಕೈಗೆಟುಕದ ಎತ್ತರದಲ್ಲಿರುವ ಎಲೆಗಳು, ಮರ ಹತ್ತಿ ಕೊಯ್ಯಬೇಕು. ಆದರೆ ಭಟ್ಟರು ಮರ ಹತ್ತಲಾರರು. ಕತ್ತಲು ಸುತ್ತಲೂ ಮುತ್ತುತ್ತಿದೆ. ಹತ್ತಿರದಲ್ಲೆಲ್ಲೂ ಮನೆಮಠಗಳಿಲ್ಲ. ಮತ್ತೇನು ಮಾಡಲಾರದ ಭಟ್ಟರು ಈಗ ಮನೆಗೆ ಹೋಗಿ ನಾಳೆ ಆಳನ್ನು ಕಳುಹಿಸಿ ಎಲೆ ತರಿಸೋಣ ಎಂದರು. ಇಬ್ಬರು ಮನೆಗೆ ಬಂದರು. ಚಂದ್ರಾವತಿ ಎಲೆ ಎಲೆ ಎಂದು ಕನವರಿಸುತ್ತಾ ರಾತ್ರಿ ಕಳೆದಳು. ಮರುದಿನ ಮುಂಜಾನೆ ಚಂದ್ರಾವತಿ ಮನೆಯಾಳು ಕರಿಯನನ್ನು ಕರೆದಳು.
ತಂದೇವಿನ ಮರದೆಲೆಯನ್ನು ತಂದುಕೊಡಬೇಕೆಂದಳು. ಕರಿಯ ಒಡತಿಯಾಣತಿಯಂತೆ ಹೊರಟ. ತಂದೆವು ಕಾಡಿಗೆ ಬಂದ. ಹಸುರೆಲೆ ತುಂಬಿದ್ದ ಹೆಮ್ಮರವನ್ನು ಕಂಡ. ತುಂಡು ಬೈರಾಸನ್ನು ಸೊಂಟಕ್ಕೆ ಸುತ್ತಿ ಮರ ಹತ್ತಿದ. ಕೈಗೆಟುಕಿದ ಎಲೆಗಳನ್ನು ಕಿತ್ತ. ಅಷ್ಟರಲ್ಲಿ ಮರದ ಬುಡದಲ್ಲೇ ಹೆಬ್ಬುಲಿಯೊಂದರ ಭೀಷಣ ಗರ್ಜನೆ ಕೇಳಿಸಿತು. ಕರಿಯನ ಕೈ ಗಡಗಡ ನಡುಗಿತು. ಎದೆ ಬಡಬಡ ಬಡಿಯಿತು. ಮೈ ಬೆವರಿತು. ಕರಿಯ ಕೆಳಗೆ ನೋಡಿದ. ಹುಲಿ ಮೇಲೆ ನೋಡುತ್ತಿತ್ತು. ಕಾಲು ತಪ್ಪದಿರಲೆಂದು ಮರವನ್ನು ಬಲವಾಗಿ ಅಪ್ಪಿ ಹಿಡಿದ. ಹುಲಿ ಹೋಗಲೆಂದು ಕಾದ. ಆದರೆ ಹುಲಿ ಕದಲಲಿಲ್ಲ. ಹುಲಿಯೇ, ಬಡವನ ಮೇಲೆ ದಯಮಾಡು, ಬಂದಂತೆ ನಿನ್ನ ದಾರಿ ಹಿಡಿದು ಹಿಂದೆ ಹೋಗು ಎಂದು ಕರಿಯ ನಡುಗು ದನಿಯಲ್ಲಿ ಕೇಳಿಕೊಂಡ. ಹುಲಿ ಮರದ ಬುಡದಿಂದ ಎದ್ದು ಮತ್ತೊಮ್ಮೆ ಮೇಲೆ ನೋಡಿತು. ಘನಗರ್ಜನೆ ಮಾಡಿತು. ಕರಿಯನ ಹೃದಯದಲ್ಲಿ ಅತಿಭೀತಿ ಮೂಡಿತು. ನೀನು ಯಾರಿಗಾಗಿ ಎಲೆ ತೆಗೆದುಕೊಂಡು ಹೋಗುವಿಯೋ ಆ ಹೆಂಗಸು ಹೆತ್ತ ಮಗುವನ್ನು ನನಗೆ ತಂದೊಪ್ಪಿಸಬೇಕು. ಹಾಗಿದ್ದರೆ ಎಲೆ ಕೀಳು, ಇಲ್ಲವಾದರೆ ಎಲೆ ಮುಟ್ಟಬೇಡ, ಹಿಂದೆ ನಡೆ ಎಂದು ಹುಲಿ ಆರ್ಭಟಿಸಿತು. ಇದೇನು ಅಚ್ಚರಿ! ದೈವ ಮಾಯೆಯೋ ದೇವಲೀಲೆಯೋ ಏನೆಂದು ಕರಿಯ ಅರಿಯದಾದ. ಬರಿದೆ ಬೆರಗಾದ. ಏನಾದರಿರಲಿ ಎಂದು ಭೀತಿ ತೊರೆದು ಹುಲಿಗೆ ಹೇಳಿದ, ಆಗಲಿ, ನನ್ನ ಒಡತಿಯನ್ನು ಕೇಳಿ ಬರುತ್ತೇನೆ. ಅವರು ಒಪ್ಪಿದರೆ ಮಾತ್ರ ಬಂದು ಎಲೆ ಕೇಳುತ್ತೇನೆ. ನನ್ನನ್ನು ಈಗ ಹಿಂದೆ ಹೋಗಗೊಡು. ಹುಲಿ ಮರ ಬಿಟ್ಟು ಹೊರಟಿತು. ಕರಿಯ ಮರದಿಂದಿಳಿದ. ಲಗುಬಗೆಯಿಂದ ನಡೆದು ಮನೆ ಮುಟ್ಟಿದ. ನಾನು ಬಾಬುಗೆ ಕೈ ತೋರಿಸಿದೆ. ಅವರು ಹಾಡು ನಿಲ್ಲಿಸಿದರು. ರಾಯರು ನನ್ನ ಕಡೆ ನೋಡಿದರು. ಆಶ್ಚರ್ಯ, ಅತ್ಯಾಶ್ಚರ್ಯ! ಅಂತ ಆಶ್ಚರ್ಯವೇನು? ಎಲೆ ಕೀಳುವಾಗ ಹುಲಿ ಮಾತನಾಡುವುದು ಆಶ್ಚರ್ಯ. ಹುಟ್ಟಿದ ಮಗುವನ್ನು ಒಪ್ಪಿಸಲೊಪ್ಪಿದರೆ ಎಲೆ ಕೀಳಲು ಬಿಡುವೆನೆನ್ನುವುದು ಅತ್ಯಾಶ್ಚರ್ಯ. ಸಾಮಾನ್ಯವಾಗಿ ಸಾಧ್ಯವಿಲ್ಲದ ಘಟನೆಗಳು ದೈವಶಕ್ತಿಯಿಂದ ನಡೆಯುವುದನ್ನು ನಂಬುವೆ ಎಂದು ಹಿಂದೆ ಒಪ್ಪಿರುವೆ. ಸಾಹಿತ್ಯ ದೃಷ್ಟಿಯಿಂದಲೂ ನಂಬಬೇಕೆಂದು ತಿಳಿದಿರುವಿ. ಅದು ದೈವಶಕ್ತಿ. ಮಾಯದ ಹುಲಿ, ಬ್ರಹ್ಮನ ಗಣವೊಂದು ಆ ರೂಪದಲ್ಲಿ ಬಂದದ್ದೆಂದು ತಿಳಿ. ಅದಕ್ಕೆ ಉದ್ದೇಶವಿದೆ. ಮುಂದಿನ ಕತೆಗೆ ಮಹತ್ವದ ತಿರುವು ಬರುತ್ತದೆ. ನಿನಗೆ ತಿಳಿಯುತ್ತದೆ, ಕೇಳು. ನಾನು ಸುಮ್ಮನಾದೆ. ಬಾಬು ಪಾಡ್ದನ ಮುಂದರಿಸಿದರು. ಕಡೆಯಲು ಅಕ್ಕಿ ನೆನೆ ಹಾಕಿ ಕರಿಯನನ್ನೇ ಕಾಯುತ್ತಿದ್ದ ಚಂದ್ರಾವತಿ ಕರಿಯ ಬರಿಯ ಕೈಯಲ್ಲಿ ಬರುತ್ತಿರುವುದನ್ನು ಕಂಡಳು. ಬೆರಗಾಗಿ ಅಂಗಳದ ಮುಂಬಾಗಿಲಿಗೆ ಬಂದಳು. ಕರಿಯ, ಏಕೆ ಎಲೆ ತರಲಿಲ್ಲ ಎಂದು ಆತುರ ಕಾತರಳಾಗಿ ಕೇಳಿದಳು. ಕರಿಯ ನಡೆದ ವಿಚಿತ್ರವನ್ನು ವಿವರಿಸಿದ. ಅಮ್ಮ, ಹೆತ್ತ ಮಗುವನ್ನು ಹುಲಿಗೊಪ್ಪಿಸಲೊಪ್ಪಿದರೆ ಎಲೆ ಕಿತ್ತು ತರುವೆ, ಇಲ್ಲವಾದರೆ ಎಲೆಯ ಮಾತೆತ್ತಬೇಡಿ, ನನ್ನಿಂದಾಗದು ಎಂದ. ಚಂದ್ರಾವತಿ ಖಿನ್ನಳಾದಳು. ಎಲೆ ಕೀಳಲು ಮಗು ಕೇಳುವ ಹುಲಿ, ಏನು ವಿಚಿತ್ರ! ಹೊತ್ತು ಹೆತ್ತ ಮಗುವನ್ನು ಸಾಕಿ ಸಲಹುವುದು ಬಿಟ್ಟು ಹುಲಿಗೆ ಬಲಿ ಕೊಡುವುದೇ? ಎಲೆಯಲ್ಲಿಟ್ಟು ಬೇಯಿಸಿದ ಗಟ್ಟಿ ತಿನ್ನದೆ ಹೆರಿಗೆ ಸರಾಗವಾಗದೆಂಬ ಭಯ. ಎಲೆಯ ಮೇಲೆ ಆಸೆ, ಮಗುವಿನ ಮೇಲೆ ಪ್ರೀತಿ, ಹುಲಿಯ ಭೀತಿ. ಅವಳು ಯೋಚಿಸಿದಳು, ಚಿಂತಿಸಿದಳು, ತೊಳಲಿದಳು. ಎಲೆಯ ಆಸೆ ಬಲವಾಯಿತು. ಈಗ ಅನನ್ಯೋಪಾಯಳಾದಳು. ಎಲೆ ಬರಲಿ, ಗಟ್ಟಿ ಬೇಯಲಿ, ತಿಂದು ಮುಗಿಯಲಿ, ಹೆರಿಗೆಯಾಗಲಿ, ಆಮೇಲಲ್ಲವೇ ಮಗುವನ್ನು ನೀಡುವ ಮಾತು. ಆಗ ನೋಡಿದರಾಯಿತೆಂದು ಯೋಚಿಸಿದಳು. ಮಗುವನ್ನೊಪ್ಪಿಸಲೊಪ್ಪಿದಳು. ಒಡತಿಯ ಒಪ್ಪಿಗೆ ಪಡೆದ ಕರಿಯ ಒಡನೆ ಕಾಡಿಗೆ ಓಡಿದ. ಅದೇ ಮರದ ಬುಡಕ್ಕೆ ಬಂದ. ಹೆಬ್ಬುಲಿ ಕಾದು ಕುಳಿತಿತ್ತು. ಹುಲಿಯೇ, ಒಡತಿಯ ಒಪ್ಪಿಗೆ ಪಡೆದು ಬಂದಿದ್ದೇನೆ. ಅವರು ಹೆತ್ತ ಮಗುವನ್ನು ತಂದುಕೊಡುತ್ತೇನೆ. ಎಲೆ ಕೀಳಲು ಬಿಡು, ನಿನ್ನ ದಾರಿ ಹಿಡಿದು ನಡೆ ಎಂದು ಭೀತಿಯಿಂದ ನಡುಗಿದರೂ ದೃಷ್ಟಿಗೆಡದೆ ನುಡಿದ. ಈ ನುಡಿ ಕೇಳಿದ ಹುಲಿ ಒಡನೆ ತನ್ನೆಡೆಗೆ ನಡೆದು ಹೋಯಿತು. ಕರಿಯ ಮರವೇರಿದ. ಬೇಕಾದಷ್ಟು ಎಲೆ ಕಿತ್ತು ಹೊತ್ತು ಮುಡುಕು ಮನೆಗೆ ಮರಳಿದ. ಕರಿಯ ತಂದ ಅಗಲಗಲದ ಹಸುರೆಲೆಗಳ ಚಂದ ನೋಡಿ ಚಂದ್ರಾವತಿ ಆನಂದದಿಂದ ನಲಿದಳು. ತಾನೇ ತೊಳೆದು ತಂದಳು. ನೆನೆ ಹಾಕಿದ ಅಕ್ಕಿಯನ್ನು ತಾಯಿ ಕಡೆವ ಕಲ್ಲಿಗೆ ಹಾಕಿ ಕಡೆದಳು. ಕಡೆದ ಅಕ್ಕಿಯನ್ನು ಎಲೆಗಳಲ್ಲಿ ಹಾಕಿ ಮಡಿಸಿ ಮಡಿಕೆ ತುಂಬ ಗಟ್ಟಿ ಇಟ್ಟು ಬೇಯಿಸಿದಳು. ತಾಯಿ ಬೆಂದ ಗಟ್ಟಿಯನ್ನು ಎಲೆಯಿಂದ ಬಿಡಿಸಿ ಮಗಳಿಗೆ ಮಮತೆಯಿಂದ ಬಡಿಸಿದಳು. ಚಂದ್ರಾವತಿ ಹೊಟ್ಟೆ ತುಂಬ ಗಟ್ಟಿ ತಿಂದಳು. ಸಂತುಷ್ಟಳಾಗಿ ಸಂತೋಷಪಟ್ಟಳು.
ಆ ರಾತ್ರಿ ಬಸುರಿಗೆ ಪ್ರಸವ ವೇದನೆ ಪ್ರಾರಂಭವಾಯಿತು. ನೆರೆಯ ಹೆರಿಗೆಯ ದಾದಿಯನ್ನು ಕರೆಸಿದರು. ನಂದಳಿಕೆ ಮಹಾಲಿಂಗೇಶ್ವರ ದೇವರಿಗೆ ಹಿಡಿ ಹಿಡಿ ಹಣ, ದೊಡ್ಡ ಕುಂಬಳಕಾಯಿ ಒಪ್ಪಿಸುವೆ, ರುದ್ರಾಭಿಷೇಕ ಮಾಡಿಸುವೆ, ಬೇಗನೆ ಸುಖಪ್ರಸವವಾಗಲಿ ಎಂದು ತಾಯಿ ಭಕ್ತಿಯಿಂದ ದೇವರನ್ನು ಪ್ರಾರ್ಥಿಸಿ ಹರಸಿಕೊಂಡಳು. ಉತ್ತರ ಕ್ಷಣದಲ್ಲಿ ಚಂದ್ರಾವತಿ ಹೆಣ್ಣು ಮಗು ಹೆತ್ತಳು. ಹೆತ್ತು 10 ದಿನ ಕಳೆಯಿತು. 11ನೆಯ ದಿನ ಉಗೆದೊಟ್ಟು ಮಡಿವಾಳ್ತಿಯನ್ನು ಕರೆಸಿದರು. ಮಡಿವಾಳ್ತಿ 1 ಕವಳೆ ವೀಳ್ಯದೆಲೆ, 1 ಅಡಿಕೆ, 1 ತಾರ, 1 ತೆಂಗಿನಕಾಯಿ ಕೊಡಿಬಾಲೆ ಎಳೆಯಲ್ಲಿ ಸ್ವಸ್ತಿಗೆ ಇಟ್ಟಳು. ಶುದ್ಧ ಮುದ್ರಿಕೆ ಮಾಡಿದಳು. ನೇವಳ ಕಟ್ಟಿದಳು. ಮಗುವಿಗೆ ಗಿಂಡಿ ಎಂದು ಹೆಸರಿಟ್ಟಳು. ದಿನ ಕಳೆಯಿತು. ಮಗು ಬೆಳೆಯಿತು. ತಿಂಗಳಾಯಿತು. ವರ್ಷ ತುಂಬಿತು. ಪುಟ್ಟ ಮಗು ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ನಡೆ ಕಲಿಯಿತು. ತೊದಲ್ ನುಡಿಯಿತು. ಮನೆಯ ಒಳಹೊರಗೆ ಆಡಿ ಓಡಾಡಿತು. ಮನೆಯವರಿಗೆ, ನೆರೆಕರೆಯವರಿಗೆ, ನೋಡಿದೆಲ್ಲರಿಗೆ ಹೊನ್ನ ಬಣ್ಣದ ಅಂದದ ಮಗು ಆನಂದ ತಂದಿತು. ತಂದೇವಿನ ಎಲೆ ತಂದ ಕರಿಯ ಮುಂದೆ ಎಂದೂ ಆ ಕಡೆ ಹೋಗಲಿಲ್ಲ. ಹೆತ್ತ ತಾಯಿಯು ಅತ್ತ ಮತ್ತೆ ಸುಳಿಯಲಿಲ್ಲ. ಆಳು ಒಡತಿಯರಿಬ್ಬರು ಹುಲಿಗಿತ್ತ ಹರಕೆ ಮಾತು ಮರೆತರು. ಮಗುವಿಗೆ ವರ್ಷ 3 ತುಂಬಿತು. ಕರಿಯನೆಂದು ಬರುವ, ಮಗುವನೆಂದು ತರುವನೆಂದು ಮರದೆಡೆಗೆ ದಿನ ದಿನ ಬಂದು ಕಾದು ಹುಲಿ ಹಿಂದೆ ಹೋಗುತ್ತಿತ್ತು. ಮಧ್ಯಾಹ್ನದ ಹೊತ್ತು ಭಟ್ಟರು ಪೂಜಾಗೃಹದಲ್ಲಿ ಆಹ್ನಿಕಾರ್ಚನೆಗಾರಂಭಿಸಿದ್ದರು. ಚಂದ್ರಾವತಿ ಮನೆಯೊಳಗೆ ಕೆಲಸದಲ್ಲಿ ನಿರತಳಾಗಿದ್ದಳು. ಮೆಲು ನಡೆಯಿಂದ ಮೆಲ್ಲ ಮೆಲ್ಲನೆ ಮನೆಯೆಲ್ಲ ಓಡಾಡುತ್ತಿದ್ದ ಮಗು ಮೊಗಸಾಲೆಗೆ ಬಂತು. ಅಂಗಳಕ್ಕಿಳಿಯಿತು. ಮುಂಬಾಗಿಲಿಗೋಡಿತು. ಮಗುವೇನು ಮಾಡುತ್ತಿದೆ ಎಂದು ನೋಡಲು ಚಂದ್ರಾವತಿ ಕೆಲಸದ ಮಧ್ಯೆ ಹೊರಬಂದಳು. ಮಗು ಚಾವಡಿಯಲ್ಲಿರಲಿಲ್ಲ. ಮೊಗಸಾಲೆಗೆ ಬಂದಳು. ಅಲ್ಲೂ ಮಗುವಿಲ್ಲ. ಅಂಗಳಕ್ಕಿಳಿದಳು. ಗಿಂಡಿ ಎಂದು ಕರೆದಳು. ಮಗುವಿನ ನುಡಿಯಿಲ್ಲ. ಅವಳ ಮನದಲ್ಲಿ ದಿಗಿಲಾಯಿತು. ಸುತ್ತಮುತ್ತ ಸುತ್ತಿ ನೋಡಿದಳು. ಅಲ್ಲೆಲ್ಲೂ ಮಗುವಿನ ಸುಳಿವಿಲ್ಲ. ದಿಗಿಲು ಬುಗಿಲಾಯಿತು. ಗಂಡನನ್ನು ಅತ್ತು ಕರೆದಳು. ಗಂಡ ಹೆಂಡಿರು ಕೂಡಿ ಗಿಂಡಿ ಗಿಂಡಿ ಎಂದು ಕರೆದು ಕಂಡ ಕಡೆ ಗಂಡಲೆದು ಹುಡುಕಿದರು. ಜನರು ಸೇರಿದರು. ಬ್ರಾಹ್ಮಣ ಕೇರಿಯ ಮನೆ ಮನೆಗೆ ಹೋಗಿ ವಿಚಾರಿಸಿದರು. ಗುರಿಬೆಟ್ಟು ಬಳ್ಳಾಲರ ಮನೆಗೆ, ನಡುಮಣ ಗುತ್ತಿನರ ಮನೆಗೆ ಹೋಗಿ ಕೇಳಿದರು. ಮನೆ ಬಾವಿಗಿಳಿದು ಮುಳುಗಿ ನೋಡಿದರು. ಎಲ್ಲೆಲ್ಲಿ ನೋಡಿದರೂ ಮಗು ಸಿಗಲಿಲ್ಲ. ಮಗು ಎಲ್ಲೆಂದು ಬಲ್ಲವರಾರಿಲ್ಲ. ಅತಿ ದುಃಖದಿಂದ ನೊಂದ ಸತಿಪತಿಗಳು ಮುಂದುಗಾಣದಾದರು. ಕುಡುಂದೂರಿನ ಹೆಂಗಸರು ಬೋಳದ 6 ಮಾಗಣೆಯ ಹೆಂಗಸರೊಡಗೂಡಿ ಕುರ್ಕಿಲು ಹಿಡಿದುಕೊಂಡು ತರಗೆಲೆ ತರಲು ಅಂದು ಬೋಳದ ತಂದೇವು ಕಾಡಿಗೆ ಹೋಗಿದ್ದರು. ಮುಂಜಾನೆ ಗಂಜಿಯುಂಡು ಹೋದ ಹೆಂಗಸರು ಸಂಜೆಯವರೆಗೆ ಮರಮರದ ಎಡೆಯೆಡೆಗೆ ನಡೆದು ಪೊರಕೆ ಹಿಡಿದು ಗುಡಿಸಿ ತರಗೆಲೆ ಶೇಖರಿಸಿ ಕುರ್ಕಿಲಿಗೆ ತುರುಕಿ ತುಂಬಿಸುತ್ತಿದ್ದರು. ಅನತಿ ದೂರದಲ್ಲಿ ಅವರಿಗೆ ಅಳುವ ಧ್ವನಿ ಕೇಳಿಸಿತು. ಅಚ್ಚರಿಪಟ್ಟು ಅತ್ತಿತ್ತ ನೋಡಿದರು. ಅಳು ಕೇಳುವ ಎಡೆ ಹಿಡಿದು ನಡೆದು ಹುಡುಕಿದರು. ತಂದೇವಿನ ಹೆಮ್ಮರದೆಡೆ ಪೊದರ ಮರೆಯಲ್ಲಿ ಮಗು ಅಳುತ್ತಿದೆ. ಮಗುವನ್ನೆತ್ತಲು ಅತ್ತ ಹೋದರು. ಮರದಡಿಯಲ್ಲಿ ಅಡಗಿ ಮಗುವಿಗೆ ಕಾವಲಾಗಿ ಮಲಗಿದ್ದ ಹೆಬ್ಬುಲಿಯ ಘನಗರ್ಜನೆ ಕೇಳಿ ಹುಲಿಯನ್ನು ನೋಡಿ ಭಯವ್ಯೂಹಲರಾದರು. ಎಲ್ಲರೊಂದಾಗಿ ಕೂಡಿ ಅಲ್ಲಿಂದ ಒಡನೆ ಓಡಿದರು. ತರೆಗೆಲೆ ತುಂಬಿದ ಕುರ್ಕಿಲುಗಳನ್ನೆತ್ತಿ ಹೊತ್ತು ಹೆಂಗಸರು ಹೊರಟರು. ಕಾನಬೆಟ್ಟು ಅಜ್ಜರ ಮನೆಯಲ್ಲಿ ಸೊನ್ನೆ ಇದ್ದಾಳೆ. ಸೊನ್ನೆಯೊಂದಿಗೆ ಈ ಮಗುವನ್ನು ಅವರೇ ಸಾಕಲಿ. ಇಲ್ಲಿ ಹುಲಿಯ ಕಾವಲಲ್ಲಿ ಮಗುವಿದೆ ಎಂದು ಅಜ್ಜರಿಗೆ ತಿಳಿಸೋಣ ಎಂದು ಕುಡುಂದೂರ ಹೆಂಗಸು ಹೇಳಿದಳು. ಮಿಕ್ಕವರು ಬದಲಾಡದೆ ಒಪ್ಪಿದರು. ಹೆಂಗಸರು ಕಾನಬೆಟ್ಟು ಅರಮನೆಗೆ ಹೋದರು. ಮರದೆಡೆಯ ಪೊದರ ಮರೆಯಲ್ಲಿ ಮಗುವಿರುವುದನ್ನು ಅಜ್ಜರಿಗೆ ತಿಳಿಸಿದರು. ಹುಲಿ ಕಾವಲಿರುವುದನ್ನು ಕಂಡು ತಾವು ಬೆದರಿ ಬಂದಿರುವುದನ್ನು ಅವರಿಗರುಹಿದರು. ಅಜ್ಜರು ಒಕ್ಕಲ ಜನರೊಡಗೂಡಿ ಕೂಡಲೇ ಕಾಡಿಗೆ ಹೋದರು. ಮರದೆಡೆಯ ಪೊದರ ಮರೆಯಲ್ಲಿ ಮಗು ಮಲಗಿತ್ತು. ಕಾವಲಾಗಿದ್ದ ಹುಲಿಯನ್ನು ಕಂಡು ಕೈ ಮುಗಿದು ಅಜ್ಜರು, ದಯಮಾಡಿ ಮಗುವನ್ನು ಕೊಡು, ಜೋಕೆಯಿಂದ ಸಾಕಿ ಸಲಹುವೆ ಎಂದು ಬೇಡಿಕೊಂಡರು. ಒಡನೆ ಹುಲಿ ಅಲ್ಲಿಂದ ತನ್ನೆಡೆಗೆ ನಡೆದು ಹೋಯಿತು. ಅಜ್ಜರು ಹೊನ್ನ ಗೊಂಬೆಯಂತಿದ್ದ ಆ ಹೆಣ್ಣು ಮಗುವನ್ನೆತ್ತಿದರು. ನೆಟ್ಟ ಕಣ್ಣಿಂದ ನೋಡಿದರು. ಅಪ್ಪಿ ಮುದ್ದಾಡಿದರು. ಹೆಗಲ ಶಾಲನ್ನು ಬಿಡಿಸಿ ಮಗುವಿಗೆ ಹೊದಿಸಿದರು. ಅರಮನೆಗೆ ತಂದರು. ಅಜ್ಜರ ಲಾಲನೆ ಪಾಲನೆಯಲ್ಲಿ ಬೆಳೆದು ಬಾಳಿ ಹತ್ತಿದ ಬಾಲೆ ಸೊನ್ನೆಗೆ ಚಿಕ್ಕ ತಂಗಿ ಜೊತೆಗೂಡಿದುದು ಅತಿ ಸಂತಸವಾಯಿತು. ಸೊನ್ನೆ ತಂಗಿಯನ್ನು ನೋಡಿ
ಒಡಗೂಡಿ ಆಡಿ ಮಾತಾಡಿ ನಕ್ಕು ನಲಿದಳು. ಅಜ್ಜ ಮಮತೆಯಿಂದ ಮೈದಡವಿ ಹೆಸರು ಕೇಳಿದರು. ಹಸುಳೆ ನಸುನಕ್ಕು ನಾಚಿ ಗಿಂಡಿ ಎಂದು ಸಿರಿದಳು. ಅಜ್ಜ ಗಿಂಡಿ ಗಿಂಡಿ ಎಂದು ಕರೆದು ಕೊಂಡಾಟದಿಂದ ಮುದ್ದಾಡಿ ಸಂತೋಷಗೊಂಡರು. ಸೊನ್ನೆ ಗಿಂಡಿಯರನ್ನು ಅಜ್ಜರು ಜೋಕೆ ಮೋಕೆಯಿಂದ ಸಾಕಿದರು. ಮಕ್ಕಳು ಒಡಹುಟ್ಟಿದ ಅಕ್ಕ ತಂಗಿಯರಂತೆ ಅಕ್ಕರೆ ತೋರಿ ಸೇರಿ ಬೆಳೆದರು. ಮಕ್ಕಳ ಆಟಕೂಟ ನೋಟಗಳಿಂದ ಸಾಟಿ ಇಲ್ಲದ ಸಂತಸಪಟ್ಟು ಅಜ್ಜರು ನಾಕಲೋಕ ಸುಖ ಅನುಭವಿಸಿದರು. ಕಾನಬೆಟ್ಟು ಅಜ್ಜರಿಗೆ ಹೊನ್ನ ಬಣ್ಣದ 2 ಸಣ್ಣ ಹೆಣ್ಣು ಮಕ್ಕಳಿವೆ, ಮುದ್ದು ಮುದ್ದಾದ ಬಲು ಚೆಲುವ ಬಾಲೆಯರು ಎಂದು ಊರೂರು ಸುದ್ದಿ ಹಬ್ಬಿತು. ಸುದ್ದಿ ಕೇಳಿದ ಜನ ಅರಮನೆಗೆ ಬಂದು ಸುಂದರ ಬಾಲೆಯರನ್ನು ಕಂಡು ಕೊಂಡಾಟದಿಂದ ಕೊಂಡಾಡಿ ಸಂತಸಗೊಂಡು ಹೋದರು. ಮುಡುಕು ಮನೆಯ ಭಟ್ಟರು ಹೆಂಡತಿಯೊಡಗೂಡಿ ಬಂದರು. ಚಂದ್ರಾವತಿ ತನ್ನ ಮಗುವನ್ನು ಕಂಡು ಅತಿಶಯಾನಂದಪಟ್ಟಳು. ಆಶ್ಚರ್ಯಗೊಂಡು ಗಿಂಡಿ ಎಂದು ಕರೆದು ಬರಸೆಳೆದು ಬಿಗಿದಪ್ಪಿದಳು. ಮುದ್ದು ಮುಖಕ್ಕೆ ಒತ್ತಿ ಮುತ್ತಿಟ್ಟಳು. ಮಗು ಅಮ್ಮ ಅಮ್ಮ ಎಂದು ತಾಯ ಮಡಿಲಲ್ಲಿ ಮಲಗಿತು. ಮಾತೆ ಮಮತೆಯಿಂದ ಮೈದಡವಿ ಆನಂದ ಬಾಷ್ಪ ಸುರಿಸಿದಳು. ಅಜ್ಜರು ಅಚ್ಚರಿಪಟ್ಟು ಅಚಲರಾಗಿ ನಿಂತರು. ಕಾಡಲ್ಲಿ ಹುಲಿಯ ಕಾವಲಲ್ಲಿದ್ದ ಮಗುವನ್ನು ಮನೆಗೆ ತಂದ ವಿಚಾರವನ್ನು ಅಜ್ಜರು ಚಂದ್ರಾವತಿಗೆ ವಿವರಿಸಿದರು. ಅಂದು ಮಧ್ಯಾಹ್ನ ಭಟ್ಟರು ಆಹ್ನಿಕದಲ್ಲಿದ್ದರು. ಚಂದ್ರಾವತಿ ಮನೆಯೊಳಗೆ ಕೆಲಸದಲ್ಲಿ ನಿರತಳಾಗಿದ್ದಳು. ಮಗು ಆಡಿ ಓಡಾಡುತ್ತಾ ಅಂಗಳಕ್ಕಿಳಿಯಿತು. ಮುಂಬಾಗಿಲಿಗೆ ಬಂತು. 3 ದಿನದಿಂದ ಸಮಯ ಕಾದುಕೊಂಡಿದ್ದ ಮಾಯದ ಹುಲಿ ಮಗುವನ್ನು ಮೆಲ್ಲನೆ ಎತ್ತಿ ಬೆನ್ನ ಮೇಲೆ ಹೊತ್ತು ಕಾಡಿಗೋಡಿತ್ತು. ಒಪ್ಪಿದ ಹರಕೆ ಕೊಡಲು ತಪ್ಪಿದ ತಾಯಿಗೆ ತಾನು ಮಾಡಿದ ತಪ್ಪು ಈಗ ತಿಳಿಯಿತು. ಅಜ್ಜ, ಮಗುವನ್ನು ಕೊಡುವಿರಾ? ಚಂದ್ರಾವತಿ ಅಜ್ಜನನ್ನು ದೀನ ದನಿಯಿಂದ ಕೇಳಿದಳು. ಸೊನ್ನೆ ಗಿಂಡಿಯರಿಬ್ಬರು ಒಡಹುಟ್ಟಿದ ಅಕ್ಕ ತಂಗಿಯರಂತೆ ಒಪ್ಪತಪ್ಪವಾಗಿ ಒಬ್ಬರನ್ನೊಬ್ಬರು ಬಿಟ್ಟಗಲದೆ ಕೂಡಿ ಆಡಿ ಇಷ್ಟು ಕಾಲ ಒಟ್ಟಿಗೆ ಬೆಳೆದರು. ಇಲ್ಲಿ ಸುಖ ಸಂತೋಷವಾಗಿ ಇದ್ದಾರೆ. ಮಗುವನ್ನೇ ಕೇಳಿ, ನಿಮ್ಮೊಂದಿಗೆ ಬರಲೊಪ್ಪಿದರೆ ಕರೆದುಕೊಂಡು ಹೋಗಿ ಅಜ್ಜರೆಂದರು. ಗಿಂಡಿ, ನನ್ನೊಂದಿಗೆ ಮನೆಗೆ ಬರುವಿಯಾ? ಚಂದ್ರಾವತಿ ಮಗುವನ್ನು ಕೇಳಿದಳು. ನಾನು ಬರುತ್ತೇನೆ, ಅಕ್ಕ ಬರಬೇಕು. ಏನು ಮಾಡುವುದೆಂದರಿಯದೆ ಚಂದ್ರಾವತಿ ಅವಕ್ಕಾದಳು. ಒಂದು ಪಿಂಗಾಣಿಯಲ್ಲಿ ಹಾಲನ್ನು, ಇನ್ನೊಂದರಲ್ಲಿ ಉಪ್ಪನ್ನು ಅಜ್ಜರು ತರಿಸಿಟ್ಟರು. ಭಟ್ಟರೆ, ದೇವರಿಚ್ಛೆಯಂತಾಗಲಿ. ಉಪ್ಪನ್ನ ಉಂಡರೆ ಮಗು ನಿಮ್ಮದು, ಹಾಲನ್ನ ಉಂಡರೆ ಮಗು ನನ್ನದು ಅಜ್ಜರು ಹೇಳಿದರು. ಗಂಡ ಹೆಂಡಿರು ಸಮ್ಮತಿಸಿದರು. ಮಗು ಹಾಲನ್ನು ಉಂಡಿತು. ಅಜ್ಜರ ಮನೆಯಲ್ಲಿ ಉಳಿಯಿತು. ಭಟ್ಟರು ಮಡದಿಯೊಡನೆ ಮುಡುಕು ಮನೆಗೆ ಮರಳಿದರು. ಮಗು ಬದುಕಿದೆ. ಅಜ್ಜರ ಮೋಕೆ ಆರೈಕೆಯಲ್ಲಿ ಅಕ್ಕನ ಅಕ್ಕರೆಯ ಒಡನಾಟದಲ್ಲಿ ಬಾಳಿ ಬೆಳೆಯುತ್ತಿದೆ ಎಂದು ದಂಪತಿಗಳ ನೊಂದ ಮನಸ್ಸಿಗೆ ಆನಂದವಾಯಿತು. ಚಂದ್ರಾವತಿ ಮನ ಬಂದಾಗ ಕಾನಬೆಟ್ಟರ ಮನೆಗೆ ಬಂದು ಸೊನ್ನೆ ಗಿಂಡಿಯರನ್ನು ಕಂಡು ಸಂತಸಗೊಂಡು ಹಿಂದೆ ಹೋಗುತ್ತಿದ್ದಳು. ಭಟ್ಟರು ಬಿಡುವಾದಾಗ ಬಂದು ಮಕ್ಕಳನ್ನು ನೋಡಿ ಮಾತಾಡಿ ಆನಂದಪಟ್ಟು ಹೋಗುತ್ತಿದ್ದರು. ಅಜ್ಜರ ಮೋಕೆಯ ಸಾಕು ಮಗಳು ಸೊನ್ನೆಗೆ 12 ತುಂಬಿತು. ಅವಳು ಹದಿಹರೆಯದ ರೂಪಲಾವಣ್ಯ, ಕಳೆಕಾಂತಿ ತಳೆದು ಮೈತುಂಬಿ ಬೆಳೆದು ಅಜ್ಜರ ಮನೆ ಮನಗಳನ್ನು ಬೆಳಗಿದಳು. ಸೊನ್ನೆಯ ಪ್ರಾಯ ರೂಪಕ್ಕೆ ಕುಲಶೀಲಕ್ಕೆ ತಕ್ಕವರ ಸಿಕ್ಕಿದರೆ ಮದುವೆ ಮಾಡಲು ಅನುಕೂಲ ಕಾಲವೆಂದು ಅಜ್ಜರು ಮನದಲ್ಲಿ ನೆನೆದರು. ಗೊತ್ತು ಗುರುತಿರುವ ಕಡೆ ಮದುವೆಯ ಮಾತೆತ್ತಿದರು. ಆದರೆ ಸಮನಾದ ಸಂಬಂಧ ಸರಿಗೂಡಲಿಲ್ಲ. ಕಾನಬೆಟ್ಟು ಅಜ್ಜರ ಮನೆಗೆಂದು ನೆಂಟರೈವರು ಆಗಮಿಸಿದರು. ಅಜ್ಜರು ಆಳನ್ನು ಕರೆದು ಆಗಂತುಕರಿಗೆ ಕೈಕಾಲು ಮುಖ ತೊಳೆಯಲು ನೀರು ಕೊಡಿಸಿದರು. ಆದರದಿಂದ ಚಾವಡಿಗೆ ಕರೆತಂದರು. ಹಾಸಿದ ಚಾಪೆಯ ಮೇಲೆ ಕುಳ್ಳಿರಿಸಿದರು. ಅಸರಿಗೆ ಬೆಲ್ಲ ನೀರಿತ್ತರು. ಹರಿವಾಣದಲ್ಲಿ ಕಾಯಿವಿಳ್ಯ ಕೊಟ್ಟು ಸತ್ಕರಿಸಿದರು. ಕೆದಿಂಜೆ ಪರಾರಿಯ ಜಾರುಮಾರ್ಲ ತನ್ನ ತಮ್ಮ ಉರ್ಕಿತೊಟ್ಟಿನ ಗುರುಮಾರ್ಲನೊಂದಿಗೆ ನಂದಳಿಕೆಯ ಚಾವಡಿ ಮನೆಯವರನ್ನು, ಮೇಲುಕೂಟಾಯಿ ಕೆಳಕೂಟಾಯಿಯವರನ್ನು ಕೂಡಿಕೊಂಡು ಬಂದ ವಿಚಾರವೇನೆಂದು ಅಜ್ಜರು ಪ್ರಸ್ತಾಪಿಸಿದರು. ಏನು ಜಾರುಮಾರ್ಲರೆ, ಬಾರಿ ಅಪರೂಪವಾಗಿ ಬಂದಿದ್ದೀರಿ. ಕೂಟಾಯಿ ಚಾವಡಿಯ ಹಿರಿಯರೂ ಇದ್ದಾರೆ ಎಂದ ಮೇಲೆ ಏನಾದರೂ ವಿಷಯವಿರಬೇಕು. ಮಗಳ ಮದುವೆಯ ಯೋಚನೆಯಲ್ಲಿದ್ದೀರೆಂದು ತಿಳಿದು ಬಂತು. ಎಲ್ಲ ಕೂಡಿ ಬಂದರೆ
ನಿಮ್ಮ ನೆಂಟಸ್ತಿಕೆ ಮಾಡಬೇಕೆಂದು ಬಯಸಿ ಬಂದಿದ್ದೇವೆ. ಓಹೋ, ಹಾಗೋ? ಹುಡುಗಿ ಯಾರಿಗೆ? ಗುರುಮಾರ್ಲನಿಗೋ? ದೂರದ ಒಂದೆರಡು ಕಡೆ ಮಾತನಾಡಿದ್ದಾಯಿತು, ಸಂಬಂಧ ಸರಿಗೂಡಲಿಲ್ಲ. ನೀವು ನಮ್ಮ ಮನೆಗೆ ಹತ್ತಿರ, ಸ್ನೇಹದಲ್ಲಿ ಹತ್ತಿರ, ಇನ್ನು ಸಂಬಂಧದಲ್ಲೂ ಹತ್ತಿರವಾದರೆ ಸಂತೋಷವೇ. ಸೊನ್ನೆ ದೂರ ಹೊರ ಊರಿಗೆ ಹೋಗದೆ ನೆರೆ ಊರಲ್ಲೇ ಇರುತ್ತಾಳೆ. ಅಜ್ಜರು ಒಳಮನೆಗೆ ಹೋದರು. ಸೊನ್ನೆಯನ್ನು ಕರೆದರು. ಆಗಂತುಕರಿಗೆ ಕುಡಿಯಲು ಹಾಲೀಯಲು ಹೇಳಿದರು. ಸೊನ್ನೆ ಮೆಲ್ಲನೆ ಹೊರಬಂದು ಲಜ್ಜಾವನತವದನೆಯಾಗಿ ಎಲ್ಲರಿಗೂ ಹಾಲಿತ್ತಳು. ಎಲ್ಲರಡಿಗೆರಗಿ ಒಳ ನಡೆದಳು. ಹೊಂಬಣ್ಣದ ಮೈ ಬಣ್ಣದ ಅನುಪಮ ಲಾವಣ್ಯವತಿ ಸೊನ್ನೆಯನ್ನು ಕಂಡ ಗುರುಮಾರ್ಲ ಮನಮೆಚ್ಚಿ ಮನದಿಚ್ಛೆಯನ್ನು ಅಣ್ಣನಿಗೆ ತಿಳಿಸಿದ. ಜಾರುಮಾರ್ಲ ಅಜ್ಜರಿಗರುಹಿದ. ಅಜ್ಜರು, 5 ಜನ ಕೂಡಿ ಬಂದಿದ್ದೀರಿ, ಪಂಚಮಂ ಕಾರ್ಯಸಿದ್ಧಿಹಿ ಆಗಲಿ ಎಂದು ನಸುನಕ್ಕರು. ಆತಂಕವಿಲ್ಲದೆ ಆನಂದದಿಂದ ಒಪ್ಪಿದರು. ನೆಂಟಸ್ತಿಕೆ ನಿಶ್ಚಯವಾಯಿತು. ಅಂದು ಮಂಗಳವಾರ. ಮುಂದಿನ ಮಂಗಳವಾರ ಮಧ್ಯಾಹ್ನ ಮದುವೆ ಎಂದು ನಿಶ್ಚಯವಾಯಿತು. ಬೆಳಿಗ್ಗೆ 11 ಗಂಟೆಗೆ ಉರ್ಕಿದೊಟ್ಟು ಅರಮನೆಗೆ ದಿಬ್ಬಣ ಬರಬೇಕೆಂದು ಜಾರುಮಾರ್ಲ ಹೇಳಿದ. ಚಾವಡಿ ಕೂಟಾಯಿಯ ಹಿರಿಯರು ಸರಿ ಎಂದರು. ಅಜ್ಜರು ಸಮ್ಮತಿಸಿದರು. ಸನ್ಮಾನದ ಊಟೋಪಚಾರ ಮುಗಿಯಿತು. ನೆಂಟರು ಸತ್ಕಾರದ ಕಾಯಿವಿಳ್ಳೆ ಸವಿದು ಸಂತಸಪಟ್ಟು ಹಿಂತೆರಳಿದರು. ಕಾನಬೆಟ್ಟಿನ ಅಜ್ಜರ ಮನೆಯಲ್ಲಿ ಸೊನ್ನೆಯ ಮದುವೆಗೆ ಸಕಲ ಸನ್ನಾಹವಾಯಿತು. ಅಜ್ಜರು ಮುತ್ತು ರತ್ನದ, ಬೆಳ್ಳಿ ಬಂಗಾರದ ಬಗೆ ಬಗೆಯ ಬಣ್ಣ ಬಣ್ಣದ ಆಭರಣಗಳನ್ನು ಮಾಡಿಸಿದರು. ಸೀರೆ ಕುಪ್ಪಸ ತರಿಸಿದರು. ಊಳಿಗ ದಾಳುಗಳನ್ನು, ಅಕ್ಕಪಕ್ಕದ ಒಕ್ಕಲವರನ್ನು ಕರೆಸಿದರು. ಚಪ್ಪರ ಏರಿಸಿದರು. ಅಂಗಳವನ್ನು ಸಾರಣೆ ಕಾರಣೆಯಿಂದ ಸರಿಪಡಿಸಿದರು. ಮುಂಬಾಗಿಲು ರಂಗು ರಂಗಿನ ರಂಗೋಲೆಯಿಂದ ಕಂಗೊಳಿಸಿತು. ತಳಿರು ತೋರಣಗಳಿಂದ ಶೋಭಿಸಿತು. ಕೆದಿಂಜೆ ಪರಾರಿಯ ಜಾರುಮಾರ್ಲ ಮದುವೆಯ ದಿನ ನಿಶ್ಚಯವಾದ ಮರುದಿನವೇ ಉರ್ಕಿದೊಟ್ಟಿಗೆ ಬಂದ. ಮದುವೆಗೆ ಸರ್ವ ಸನ್ನಾಯ ಸಮನಿಸತೊಡಗಿದ. ಒಕ್ಕಲವರು ಊಳಿಗ ದಾಳುಗಳು ನೆರೆದರು. ವಿಶಾಲ ಚಪ್ಪರ ಏರಿಸಿದರು. ಅಂಗಳವನ್ನು ಶುಚಿಗೊಳಿಸಿ ಸಾರಣೆ ಕಾರಣೆಯಿಂದ ಶುದ್ಧ ಮಾಡಿ ಸಿದ್ಧಪಡಿಸಿದರು. ಆಗಂತುಕರಿಗೆ ಉಚಿತಾಸನಗಳನ್ನು ಓರಣವಾಗಿಸಿದರು. ಒಲೆಗಳನ್ನಿಡಿಸಿ ಅಡುಕಳ ಮಾಡಿಸಿದರು. ದಾರೆ ಮಂಟಪ ಕಟ್ಟಿಸಿದರು. ಚಪ್ಪರವನ್ನು ಹೊಂಬಾಳೆಯ ಗೊನೆಗಳಿಂದ, ಗೆಂದಾಳಿ ಎಳನೀರ ಗೊಂಚಲುಗಳಿಂದ, ಹಿಂಗಾರದ ಹೂಮಾಲೆಗಳಿಂದ ಸಿಂಗಾರಗೊಳಿಸಿದರು. ಮುಂಬಾಗಿಲನ್ನು ಎಳೆದಳಿರ ತೋರಣ ಕಟ್ಟಿ ಗೊನೆ ಬಿಟ್ಟ ಬಾಳೆ ನೆಟ್ಟು ಅಂದಗೊಳಿಸಿದರು. ಕಾನಬೆಟ್ಟಿಂದ ಉರ್ಕಿದೊಟ್ಟುವರೆಗೆ ನಂದಳಿಕೆಯಲ್ಲಿ ಎಲ್ಲೆಲ್ಲೂ ಸೊನ್ನೆ ಮಾರ್ಲರ ಮದುವೆ ಸನ್ನಾಹದ ಸೊಲ್ಲುಗುಲ್ಲು ಹಬ್ಬಿ ಹರಡಿತು. ಅಜ್ಜರು ಊರ ನೆರೆಕರೆ ನಂದಳಿಕೆ ಚಾವಡಿಗೆ, ಕುಡುಂದೂರಿಗೆ, ಕೂಟಾಯಿಗೆ, ಮಾನಬೆಟ್ಟು, ಗುಂಡೆಡ್ಕ, ಪರ್ತಿಮಾರು, ನಡುಮಣ ಗುತ್ತುಗಳಿಗೆ ಖುದ್ದು ಹೋಗಿ ಕಾಯಿವಿಳ್ಯವಿತ್ತು ಮುಹೂರ್ತಕ್ಕೆ ಕರೆದರು. ಪಳ್ಳಿ ನಿಂಜೂರು, ಸೂಡ ಕುಂಬಳೆ, ಬೋಳ ಬೆಳ್ಮಣ್ಣು, ಕಲ್ಯ ಕೈರೊಟ್ಟು, ನೆಟ್ಟೆ ಕೆಮ್ಮಣ್ಣು, ಇನ್ನ ಮುಣ್ಕೂರು, ಕಡಂದಲೆ ಕಾಂತಾವರ, ಪುತ್ತಿಗೆ ಬೋಳ್ವಾಯಿ, ಕಾಪು ಕಟ್ಟಾಡಿ, ಶಿರ್ವ ಮಟ್ಟಾರು, ಮುಕ್ಕಡಪ್ಪು 3 ಕರೆ, ಹೊಸರಾಲು 6 ಗ್ರಾಮಗಳಿಗೆ ಆದರದ ಕರೆಯೋಲೆ ಕಳುಹಿಸಿದರು. ಕಾನಬೆಟ್ಟು ಅಜ್ಜರ ಮನೆಯಲ್ಲಿ ಮಂಗಳವಾರ ಮುಂಜಾನೆ ಅರುಣೋದಯ ಕಾಲದಲ್ಲಿ ಮಂಗಳ ವಾದ್ಯಗಳು ಮೊಳಗಿದವು. ಬೆಡಿ ಕದೋನಿ ಗರ್ನಾಲುಗಳು ಸಿಡಿದವು. ಊರ ನೆರೆಕರೆಯ, ನೆರೆಯೂರ, ದೂರ ದೂರ ಭಾರೀ ಜನಸ್ತೋಮ ಸೇರಿತು. ಅತಿಥಿಗಳನ್ನು ಆದರಿಸಿ ಆಸನಗಳಲ್ಲಿ ಕುಳ್ಳಿರಿಸಿ ಉಪಹಾರ ಪಾನೀಯವಿತ್ತು ಉಪಚರಿಸಿದರು. ಮದುಮಗಳಿಗೆ ಮಂಗಳಾಂಗಿಯರು ಮಂಗಳ ಮಜ್ಜನ ಮಾಡಿಸಿದರು. ಸುಳಿಗುರುಳಿಗೆ ಸುವಾಸನೆಯ ಎಣ್ಣೆ ಹಚ್ಚಿ ಬಾಚಿ ಬೈತಲೆ ತೆಗೆದು ನಿಡುಜಡೆ ಬಿಟ್ಟರು. ತಲೆಗೆ ಶಿರಾಭರಣ, ಕಿವಿಗೆ ಕರ್ಣಾಭರಣ, ಕಂಠಕ್ಕೆ ತರತರಹದ ಸರಮಾಲೆ, ಬೆರಳಿಗೆ ಬಗೆ ಬಗೆಯ ಉಂಗುರ, ಕೈಗೆ ವಿಧ ವಿಧದ ಕಂಕಣ, ಕಾಲಿಗೆ ಕಡಗ, ಕಾಲ ಸರಪಳಿ, ಕಾಲುಂಗುರ, ಒತ್ತುಂಗುರ, ಪಿಲ್ಲಿಮೆಂಟಿ, ಸೊಂಟಕ್ಕೆ ಪಟ್ಟಿಗಿಟ್ಟರು. ಹೊಂಬಣ್ಣದ ಮೈಬಣ್ಣದ ಕನ್ಯೆ ಸೊನ್ನೆ ಹೊನ್ನ ರನ್ನದ ಬಣ್ಣ ಬಣ್ಣದ ಆಭರಣ ಭೂಷಿತೆಯಾಗಿ ರನ್ನ ಬಿಟ್ಟ ಹೊನ್ನ ಮೂರ್ತಿಯಂತೆ ಹೊಳೆದು ಶೋಭಿಸಿದಳು. ಮದುಮಗಳಿಗೆ ಮಲ್ಲಿಗೆಯ ಜಲ್ಲಿ ಹಾಕಿದರು. ಪಟ್ಟೆ ಸೀರೆಯೊಡಿಸಿ ಪಟ್ಟೆ ಕುಪ್ಪಸದಿಂದ ಎದೆ ತೋಳು ಲಘುವಾಗಿ ಬಿಗಿದರು. ಬಾಲೆಂದು ಪಾಲಕ್ಕೆ ಕುಂಕುಮದ ಬೊಟ್ಟನ್ನಿಟ್ಟು ತಿದ್ದಿದರು. ಚಾವಡಿಗೆ ಕರೆತಂದು ಸಿಂಗರಿಸಿದ ಆಸನದಲ್ಲಿ ಕುಳ್ಳಿರಿಸಿದರು. ತುಂಬೆದೆಯ ತುಂಬಿಗುರುಳ ಅಂಬುಜಾಂಬಕಿಯರು, ಬಡು ನಡುವ ನಿಡುಜಡೆಯ ಬೆಡಗಿಯರು, ಸುಳಿಗುರುಳ ಸೋರ್ಮುಡಿಯ ಸೊಬಗೆಯರು, ಇಂದು ವದನದ ಮಂದಹಾಸದ ಕುಂದ ಕಟ್ಮಲರದನೆಯರು, ಕುಂಭ ಕಂದರದ ಬಿಂಬಾದರದ ತುಂಬು ಜವ್ವನೆಯರು, ಕಳಕಂಠದ ನಳಿದೋಳ ನಳಿನಿಯರು ಎಲ್ಲರೂ ಕೂಡಿ ಶೋಭಾನೆ ಹಾಡಿದರು. ಮುಹೂರ್ತದ ಶಾಸ್ತ್ರ ಮುಗಿಸಿದರು.
ಬಂದ ಬಂಧು ಬಾಂಧವರಿಗೆ, ಸೇರಿದ ಜನರೆಲ್ಲರಿಗೆ ಬಗೆ ಬಗೆಯ ಭಾರಿ ಭಕ್ಷ್ಯ ಭೋಜನಗಳ ಭೂರಿ ಭೋಜನವಾಯಿತು. ಕುಂದಣದಂದಣದಲ್ಲಿ ವಧುವನ್ನು ಕುಳ್ಳಿರಿಸಿದರು. ಬೇಡಿಕದೋನಿ ಗರ್ನಾಲು ಸಿಡಿಯಿತು. ಮಂಗಳ ವಾದ್ಯ ಮೊಳಗಿತು. ಆನೆಯ ಮೇಲೆ ಅಂಬಾರಿ, ಕುದುರೆಯ ಮೇಲೆ ತಂಬೂರಿ, ಎತ್ತಿನ ಮೇಲೆ ದಿಡುಂಬು ಮೆರೆಯಿತು. ಪಂಚದೀಟಿಗೆ ಬೆಳಗಿತು. ತೆಂಗಿನಕಾಯಿಯ ತಪ್ಪಂಗಾಯಿ, ಅಡಿಕೆಯ ದೂದು, ತಾಲೀಮು ಆಟ, ನಾಟ್ಯವಾಡುವ ನರ್ತಕಿಯರ ಮೇಳ, ಎತ್ತಿದ ಸತ್ತಿಗೆ, ಪಕ್ಕೆ ನಿಶಾನಿಯೊಂದಿಗೆ ಸಾಲು ಸಾಲಾಗಿ ಜನರು ಕೂಡಿ ಸಕಲ ಬಿರುದಿಂದ ದಿಬ್ಬಣ ಹೊರಟಿತು. ದಿಬ್ಬಣದವರು ಉರ್ಕಿದೊಟ್ಟು ಮುಟ್ಟಿ ಬಾಳೆ ಹಾಕುವ ಬಾಕಿಮಾರು ಸೇರಿ ಕೆಂದೆಂಗಿನ ಪದ್ಮಕಟ್ಟೆಯ ಮುಂದೆ ನಿಂತರು. ಜಾರು ಮಾರ್ಲ ಸರ್ವ ಬಿರುದೊಂದಿಗೆ ವರನ ದಿಬ್ಬಣ ಕರೆತಂದು ಎದುರುಗೊಂಡು ದಿಬ್ಬಣದವರನ್ನು ಉರ್ಕಿದೊಟ್ಟು ಅರಮನೆಯ ಅಂಗಳದ ಸಿಂಗರಿಸಿದ ಚಪ್ಪರ ಹೊಗಿಸಿದ. ದಿಬ್ಬಣದವರನ್ನು ಉಚಿತಾಸನದಲ್ಲಿ ಕುಳ್ಳಿರಿಸಿ ಉಪಹಾರ ಪಾನೀಯವಿತ್ತು ಉಪಚರಿಸಿ ಸತ್ಕರಿಸಿದರು. ಊಟ ಮೊದಲೇ, ದಾರೆ ಮೊದಲೇ? ಜಾರುಮಾರ್ಲ ಕೇಳಿದ. ಊಟ ಮತ್ತೆ, ದಾರೆ ಮೊದಲು ಅಜ್ಜರೆಂದರು. ವಿಧಿಪೂರ್ವಕವಾಗಿ ಅಜ್ಜರು ಗುರುಮಾರ್ಲನಿಗೆ ಸೊನ್ನೆಯನ್ನು ಧರ್ಮಧಾರೆ ಎರೆದುಕೊಟ್ಟರು. ಸಭಿಕರು ಅಕ್ಕಿಯ ದೇಸೆ ಹಾರಿಸಿದರು. ಮಂಗಳವಾದ್ಯ ಮೊಳಗಿತು. ನವ ದಂಪತಿಗಳಿಗೆ ಸುಮಂಗಲಿಯರು ಸುಹಾಸರಾಗಿ ಆರತಿ ಎತ್ತಿದರು. ಸಭಿಕರೆಲ್ಲರೂ ಊಟಕ್ಕೇಳಬೇಕೆಂದು ಬಿಂದಿಗೆ ನೀರು ಹಿಡಿದು ಅಜ್ಜರು ಸಾಂಪ್ರದಾಯಿಕವಾಗಿ ಆಹ್ವಾನಿಸಿದರು. ಭಾರೀ ಸಮ್ಮಾನದ ಸಂಭ್ರಮದ ಭೂರಿ ಭೋಜನವಾಯಿತು. ಸರ್ವರು ಸಂತುಷ್ಟರಾಗಿ ಸಂತೃಪ್ತರಾಗಿ ಸಂತೋಷಪಟ್ಟರು. ಭೋಜನ ನಂತರ ಸಭೆ ಸೇರಿ ಸರ್ವರು ಕಾಯಿವಿಳ್ಯ ಸ್ವೀಕರಿಸಿದರು. ಅಕ್ಕಿ ಹಿಡಿದು ಚಪ್ಪರಕ್ಕೆ ಹಾರಿಸಿದರು. ಸೊನ್ನೆ ಹಿರಿಯರಡಿಗೆರಗಿದಳು. ಹೊರಟು ನಿಂತಳು. ಮದುಮಗಳನ್ನು ಹೊರಕರೆ ತಂದು ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸಿದರು. ಬೋವಿಗಳು ಎದ್ದು ಸಿದ್ಧರಾದರು. ಸರ್ವ ಬಿರುದಿಂದ ಹೆಣ್ಣ ದಿಬ್ಬಣ ಹಿಂದೆ ಹೊರಟಿತು. ಉರ್ಕಿದೊಟ್ಟು ಬಿಟ್ಟು ಸಂಜೆಯ ಹೊತ್ತಿಗೆ ದಿಬ್ಬಣದವರು ಕಾನಬೆಟ್ಟು ಮುಟ್ಟಿದರು. ಅರಮನೆ ಹೊಕ್ಕರು. ಗುರುವಾರ ಹೊಸ ಮದುಮಗಳು ಉರ್ಕಿದೊಟ್ಟು ಅರಮನೆಗೆ ಬರಬೇಕೆಂದು ಗುರುಮಾರ್ಲ ಅಜ್ಜರನ್ನು ಆಹ್ವಾನಿಸಿದ. ಅಜ್ಜರು ಮದುಮಗಳೊಂದಿಗೆ ಬಂದರು. ಮಧ್ಯಾಹ್ನದ ಭೋಜನ ಮುಗಿಸಿದರು. ಸಂಜೆಗೆ ಹಿಂದೆರಳಿದರು. ಮುಂದಿನ ಮಂಗಳವಾರ ಕಾನಬೆಟ್ಟು ಅರಮನೆಗೆ ಬರಬೇಕೆಂದು ಹೊಸ ಮದುಮಗನನ್ನು ಅಜ್ಜರು ಆಹ್ವಾನಿಸಿದರು. ಗುರುಮಾರ್ಲ ಮಂಗಳವಾರ ಮುಂಜಾನೆ ಅಂಗಸಿಂಗಾರ ಮಾಡಿಕೊಂಡು ಅಜ್ಜರರ ಮನೆಗೆ ಆಗಮಿಸಿದ. ಮಧ್ಯಾಹ್ನ ಮಹಾ ಸಂಭ್ರಮದಿಂದ ಮದುಮಕ್ಕಳಿಗೆ ಸನ್ಮಾನದೂಟವಾಯಿತು. ಹೊಸ ದಂಪತಿಗಳು ಅಜ್ಜರಡಿಗೆರಗಿ ಆಶೀರ್ವಾದ ಪಡೆದರು. ಕಾನಬೆಟ್ಟರಮನೆ ಬಿಟ್ಟು ಹೊರಟರು. ಸಂಧ್ಯಾ ಸಮಯ ಗೋದೋಳಿ ಲಗ್ನದಲ್ಲಿ ಉರ್ಕಿದೊಟ್ಟರಮನೆ ಹೊಕ್ಕರು. ಗುರುಮಾರ್ಲನ ಉರ್ಕಿದೊಟ್ಟರಮನೆ ಸಕಲ ಸಂಪತ್ ಸಮೃದ್ಧವಾಗಿತ್ತು. ಹಟ್ಟಿ ತುಂಬ ಎತ್ತುಕೋಣ, ಎಮ್ಮೆ ಹಸುಗಳು, ಸುತ್ತಮುತ್ತ ಹಸನು ಫಸಲಿವ ಹೊಲಗದ್ದೆಗಳು, ವೆಚ್ಚಕ್ಕೆ ಹೆಚ್ಚಾಗಿ ಉಳಿವಂತೆ ತೆಂಗಿನಕಾಯಿ, ಅಡಿಕೆ ದೊರೆವ ತೆಂಗು ಕಂಗುಗಳ ತೋಟ, ಅಲ್ಲಲ್ಲಿ ಫಲಕುಸುಮ ಭರಿತ ಮರಗಿಡ ಬಳ್ಳಿಗಳು ಎಲ್ಲವೂ ಇದ್ದವು. ಕಾಲಕಾಲಕ್ಕೆ ಬೇಲೆ ಕೂಲಿಗಳನ್ನು ಅಲಸದೆ ಮಾಡುವ ಉಳಿಗದಾಳುಗಳಿದ್ದರು. ಯಾವುದಕ್ಕೂ ಕೊರತೆ ಇಲ್ಲದೆ ಸೊನ್ನೆ ಮಾರ್ಲರ ಹೊಸ ಸಂಸಾರ ಸಂತತ ಸರಸ ಸಂತಸದ ಸುಖ ಸಂಸಾರವಾಗಿ ಸಾಂಗವಾಗಿ ಸಾಗಿತು. 12ರ ಸೊನ್ನೆಗೆ ಮದುವೆಯಾಗಿ 2 ವರ್ಷ ಸಂದಿತು. ಮತ್ತೆರಡು ವರ್ಷ ಕಳೆಯಿತು. ಹರೆಯ 16 ತುಂಬಿತು. ಸೊನ್ನೆ ಮಾರ್ಲರ ಸಂಸಾರ ಸುಖವಾಗಿ ಸಾಗುತ್ತಿರುವಾಗ ಕುಂದೊಂದು ಬಂದು ಅವರನ್ನು ಬಾಧಿಸತೊಡಗಿತು. ಇಂದಾಗಬಹುದು, ಮುಂದಾಗಬಹುದು, ಎಂದಾದರಾಗದಿರದು ಎಂದು ಅವರು ನೆನೆದರು. ವರ್ಷ 4 ಸಂದಿತು. ಹದಿಹರೆಯ ಹರಿದು ಸೊನ್ನೆಗೆ 20 ಹತ್ತಿತು. ಆದರೆ ಆಕೆ ರಜಸ್ವಲೆಯಾಗಲಿಲ್ಲ. ಮನಮೆಚ್ಚಿದ ಮನದನ್ನನಿಗೆ ಮಾನ್ಯಳಾಗಿ ಅವಳು ತನುಸುಖವೀಯಲಾರದಾದಳು. ತತ್ಕಾರಣ ಇಬ್ಬರ ಮನಃಶಾಂತಿಗೂ ಭಂಗ ಬಂತು. ಈ ದೈಹಿಕ ದೋಷದಿಂದ ಸೊನ್ನೆ ನೆರೆಕರೆಯವರ, ಸಂಗಡಿಗರ, ಸೇವಕಿಯರ, ಹೆಂಗಳೆಯರ, ಆಪ್ತರ ದೂಷಣೆ, ಅಪವಾದ, ಅಪಹಾಸ್ಯ ಅನುಭವಿಸುವಂತಾದಳು. ಅವಳ ಅಂತರಂಗದಲ್ಲಿ ಅಂಕುರಿಸಿದ ಚಿಂತೆ ದಿನಗಳೆದಂತೆ ಚಿಗುರಿ ಬೆಳೆದು ಬಲಿತು ಬಲವಾಯಿತು. ತಿಳಿದ ಹಲವರು ಅವಳನ್ನು ಹೀಗೈದು ಹೀಯಾಳಿಸತೊಡಗಿದರು. ಯಾರಾದರೂ ತನ್ನ ಕಡೆ ನೋಡಿದರೆ ಏಕಾದರೂ ನಕ್ಕರೆ ತನ್ನನ್ನು ಅಪಹಾಸ್ಯ ಮಾಡುವರೆಂದೇ ಸೊನ್ನೆ ಭಾವಿಸತೊಡಗಿದಳು. ಸೊನ್ನೆ ಅರಮನೆಯ ಮುಂದಿನ ವಿವಿಧ ಕುಸುಮ ಕುಂಜ, ಪುಂಜರಂಜಿತವಾದ ಪುಷ್ಪೋದ್ಯಾನದಲ್ಲಿ ಬಿರಿದು ಸುಗಂಧ ಸೂಸಿ ನಗುವ ಅಲರುಗಳ ಅಂದ ನೋಡಿ ಹಿಂದೆ ಆನಂದಗೊಳ್ಳುತ್ತಿದ್ದಳು. ಆದರೆ ಇಂದು ತನ್ನ ದೌರ್ಭಾಗ್ಯವನ್ನು ನೆನೆಸಿ ಅವುಗಳನ್ನು ನೋಡಿ ಅಸೂಯೆ ಪಡುವಂತಾಗುತ್ತಿತ್ತು. ಉದ್ಯಾನದಲ್ಲಿ ಬಳುಕಿ ತಳಕಿ ಅಲ್ಲಲ್ಲಿ ಸುಳಿಯುತ್ತಿದ್ದ ಪುಷ್ಪವತಿಯರಾದ ಲತಾ ಯುವತಿಯರು ತಾನು ಪುಷ್ಪವತಿಯಾಗಿಲ್ಲವೆಂದು ನಕ್ಕು ಮೂದಲಿಸುವಂತೆ ಭಾಸವಾಗುತ್ತಿತ್ತು. ಮನದನ್ನೆಯ ಮನದ ಚಿಂತೆ ಮಾರ್ಲನಿಗೆ ತಿಳಿಯದಿರಲಿಲ್ಲ. ಸತಿಯ ಈ ಮನೋವ್ಯತೆಯನ್ನು ಮರೆಸಲು ಆತ ತನ್ನ ಪ್ರೀತಿ ರೀತಿಯಲ್ಲಿ ಎಂದೂ ಕುಂದು ಬಾರದಂತೆ ನಡೆದುಕೊಂಡ. ಬಿಡುವಿಲ್ಲದ ವ್ಯವಹಾರ ಕಾರ್ಯಭಾರಗಳಲ್ಲಿ ತೊಡಗಿ ಮಡದಿಯ ದೈಹಿಕ ತೊಡಗನ್ನು ಕಡೆಗಣಿಸಿದ.
ಕಾನಬೆಟ್ಟು ಅಜ್ಜರ ಅರಮನೆಯಲ್ಲಿ ಬೆಳಗುತ್ತಿದ್ದ ಗಿಂಡಿಗೆ 12 ತುಂಬಿತು. ಗಿಂಡಿ ಪುಷ್ಪವತಿಯಾದಳು. ಅಜ್ಜರು ನೀರ ಹಬ್ಬಕ್ಕೆ ಸಕಲ ಸನ್ನಾಹ ಮಾಡಿಸಿದರು. ನಂದಳಿಕೆ ಚಾವಡಿ, ಕುಡುಂದೂರು ಕೂಟಾಯಿ, ಮಾನಬೆಟ್ಟು ಗುಂಡೆಡ್ಕ, ಮರಿಮಾರು ಗುತ್ತುಗಳ ಊರ ನೆರೆಯೂರ ಎಲ್ಲ ಹೆಂಗಸರನ್ನು ಗಿಂಡಿಯ ನೀರ ಹಬ್ಬಕ್ಕೆ ಕಾಯಿವಿಳ್ಯವಿತ್ತು ಕರೆದರು. ಪ್ರೀತಿಯ ತಂಗಿ ಗಿಂಡಿ ಮೈನೆರೆದ ಸುದ್ದಿ ಕೇಳಿ ಸೊನ್ನೆ ನೀರ ಹಬ್ಬಕ್ಕೆ ದಿನಲೆಕ್ಕ ಮಾಡಿದಳು. ಕಾನಬೆಟ್ಟಿಗೆ ಹೊರಡುವ ಅಟ್ಟಣೆ ಮಾಡುತ್ತಾ ದಿನ ದಿನ ಲವಲವಿಕೆಯಿಂದ ನಲಿನಲಿದು ದಿನ ಕಳೆದಳು. ಮರುದಿನ ನೀರ ಹಬ್ಬ. ಊರ ನೆರೆಕರೆಯ ಹೆಂಗಸರೆಲ್ಲರನ್ನೂ ಕರೆದಿದ್ದರೂ ಸೊನ್ನೆಗೆ ಅಜ್ಜರ ಕರೆ ಬರಲಿಲ್ಲ. ಕೆದಿಂಜೆ ಪರಾರಿ ಉರ್ಕಿದೊಟ್ಟರಮನೆಯನ್ನು ಮಾತ್ರ ಕರೆಯದೆ ಬಿಟ್ಟರು. ಕರೆಯದಿರಲು ಕಾರಣವರಿಯದೆ ಸೊನ್ನೆ ಕಾತರಳಾದಳು. ಲವಲವಿಕೆಯಿಂದ ನೆಗೆಯುತ್ತಿದ್ದ ಅವಳ ಬಗೆಗುದುರೆಗೆ ಕಡಿವಾಣ ಹಾಕಿದಂತಾಯಿತು. ಅಜ್ಜರು ಅರಿತು ಕರೆಯಲಿಲ್ಲವು, ಮರೆತು ಕರೆಯಲಿಲ್ಲವು. ಮರೆತು ಕರೆಯದಿದ್ದರೆ ತಾನು ಹಬ್ಬಕ್ಕೆ ಹೋಗದಿರುವುದು ಸರಿಯಲ್ಲ. ತಂಗಿ ಎಷ್ಟೊಂದು ನೊಂದುಕೊಂಡಾಳು. ಅಕ್ಕನ ಅಕ್ಕರೆಯನ್ನು ಅರಿಯದ ಅಜ್ಜರೇ ಅವರು. ಅಜ್ಜರಿಗೆ ಮುದಿವಯಸ್ಸಿನ ಮರೆವು ಇರಬಹುದು. ಹೇಗಾದರಿರಲಿ, ಕರೆಯದಿದ್ದರೂ ಅಜ್ಜರ ಮನೆಗೆ ಹೋಗಲು ಅವಮಾನವೇನು? ಸೊನ್ನೆಯ ತಲೆಯಲ್ಲಿ ಹೀಗೆ ಹಲವು ಯೋಚನೆಗಳು ಸುಳಿದವು. ಹೋಗುವುದೇ ಸರಿ ಎಂದು ಕೊನೆಗವಳು ನಿಶ್ಚಯಿಸಿದಳು. ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರಗಳು.